ಫ್ರೆಂಡ್ಸ್, ಇವತ್ತು ನಾನ್ ನಿಮ್ಗೆ ಕರ್ಕೊಂಡು ಹೋಗ್ತಿರುವಂತಹ ಜಾಗ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರು ಹುಟ್ಟಿ ಬೆಳೆದಂತಹ ಮನೆ. ಹೌದು, ಇದು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಲ್ಲಾಪುರದಲ್ಲಿ. ಬನ್ನಿ, ನಮ್ಮ ಶಂಕರ್ನಾಗ್ ಸರ್ ಅವರ ಮನೆ ಹೇಗಿದೆ ಅಂತ ನಿಮ್ಗೂ ಇವತ್ತು ತೋರಿಸ್ತೀನಿ. ನಾನು ಕೂಡ ಆಟೋದಲ್ಲೇ ಹೋಗ್ತಾ ಇದ್ದೀನಿ. ಆಟೋ ರಾಜ ಚಿತ್ರದಿಂದಾಗಿ ಆಟೋ ಚಾಲಕರ ನೆಚ್ಚಿನ ನಟರಾಗಿದ್ದಾರೆ ನಮ್ಮ ಶಂಕರ್ನಾಗ್ ಸರ್ ಅವರು. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ನಾನು ಯಾವ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರ ಮನೆಗೆ. ಇದು ನಮ್ಮ ಉತ್ತರ ಕನ್ನಡದಲ್ಲೇ ಇರೋದು, ನಮ್ಮೆಲ್ಲರ ಹೆಮ್ಮೆ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡ ಸಾಧನೆ ಮಾಡಿರುವಂತಹ ಸಾಧಕರ ಲೀಸ್ಟ್ ಅಲ್ಲಿ ಇರುವಂತಹ ನಮ್ಮ ಶಂಕರ್ನಾಗ್ ಸರ್ ಅವ್ರ ಮನೆಗೆ ಇವತ್ತು ನಾನು ಬಂದಿದ್ದೀನಿ. ಹೇಗಿದೆ ಏನು ಅಂತ ನಿಮ್ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಂತೀನಿ. ಬನ್ನಿ ನನ್ ಜೊತೆ. ನಿಮ್ಗೆ ಇಲ್ಲಿ ಬಂದ ತಕ್ಷಣ ಫಸ್ಟ್ ನೋಡೋಕೆ ಸಿಗೋದು ದುರ್ಗಾ ದತ್ತ ಮಂದಿರ. ಇದು ಸುಮಾರು 1910ರಲ್ಲಿ ಆರಂಭವಾಗಿದ್ದು ಹಾಗೆ ನಿಮ್ಗೆ ದುರ್ಗಾದತ್ತ ಮಂದಿರದೊಳಗಡೆ ಶಂಕರ್ನಾಗ್ ಸರ್ ಅವರ ಫ್ಯಾಮಿಲಿ ಟ್ರೀ ನೋಡಕ್ಕೆ ಕೂಡ ಸಿಗತ್ತೆ. ನೀವು ಶಂಕರ್ನಾಗ್ ಸರ್ ಮನೆಗೆ ಹೋಗ್ಬೇಕಂದ್ರೆ ಈ ದತ್ತ ಮಂದಿರದ್ದು ಈ ಡೋರ್ ಓಪನ್ ಇದ್ರೆ ಇಲ್ಲಿಂದನೂ ಕೂಡ ನೀವು ಎಂಟ್ರಿ ಕೊಡ್ಬೋದು. ಸಪೋಸ್ ಏನಾದ್ರೂ ದತ್ತ ಮಂದಿರ ನೀವು ಹೋದಾಗ ಕ್ಲೋಸ್ ಆಗಿದ್ರೆ ಎಂಟ್ರಿ, ನಾನು ಫಸ್ಟ್ ಏನ್ ಎಂಟ್ರಿ ಕೊಟ್ಟಿದ್ನಲ್ವಾ ಅದ್ರದ್ದು ಲೆಫ್ಟ್ ಸೈಡ್ ಇಂದನೂ ಕೂಡ ನೀವು ಶಂಕರ್ನಾಗ್ ಸರ್ನ ಮನೇನ ನೋಡ್ಬಹುದು. ನನ್ಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು. ಶಂಕರ್ನಾಗ್ ಸರ್ ಅವರು ಹುಟ್ಟಿ ಬೆಳೆದಿರುವಂತಹ ಮನೆ ಇದು. ಅವ್ರು ಇರುವಾಗ ಇಲ್ಲಿ ಬಂದು ಕೂಡ ಹೋಗ್ತಾನೆ ಇರ್ತಿದ್ರು. ಆ ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ ಅಂತ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ನನ್ಗೆ. ಶಂಕರ್ನಾಗ್ ಸರ್ ಅವರು 1954 ನವೆಂಬರ್ 9ರಂದು ಹೊನ್ನಾವರ ತಾಲೂಕಿನ ಮಲ್ಲಾಪುರದಲ್ಲಿ, ಅಂದ್ರೆ ಇದೇ ಮನೆಯಲ್ಲಿ ಅವರು ಜನಿಸಿದ್ದು. ನನಗನ್ಸಿದಾಗೆ ಅವ್ರು ಇರುವಂತಹ ಹಳೆ ಮನೆನ ಇವಾಗ ಒಂದ್ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡಿರ್ಬಹುದು ಇವರು. ಇಲ್ಲಿ ನೋಡಿ, ಇದೇ ಶಂಕರ್ನಾಗ್ ಸರ್ ಮತ್ತೆ ಅನಂತ್ನಾಗ್ ಸರ್ ಇರ್ತಿದ್ದಂತಹ ರೂಮ್ ಇದು. ನಿಮ್ಗೆ ಇಲ್ಲಿ ಶಂಕರ್ನಾಗ್ ಸರ್ ಮನೆ ಹತ್ರ ಸುಂದರವಾದಂತಹ ಗಿಡ ಮರಗಳು ನೋಡೋಕೆ ಸಿಗತ್ತೆ. ಇಲ್ಲಿ ಈಗ್ಲೂ ಕೂಡ ಅನಂತ್ನಾಗ್ ಸರ್ ಅವರು ಬಂದು ಹೋಗ್ತಾ ಇರ್ತಾರಂತೆ. ನನಗಂತೂ ಇಲ್ಲಿ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಾನು ಚಿಕ್ಕ ವಯಸ್ಸಿನಲ್ಲಿಂದ ಶಂಕರ್ನಾಗ್ ಸರ್ ಅವರ ಮೂವಿ ನೋಡ್ಕೊಂತಾನೆ ಬಂದಿದ್ದೀನಿ. ಅವ್ರು ಇಲ್ಲ ಅನ್ನೋ ವಿಷಯ ನಮ್ಗೆ ಅವಾಗ ಗೊತ್ತೇ ಇರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ. ನಂದಂತೂ ಫೇವ್ರೆಟ್ ಮೂವಿ ಸಾಂಗ್ಲಿಯಾನ. ನಿಮ್ದು ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅವರ ಮೂವಿ ನಮ್ಮ ಮನಸ್ಸಲ್ಲಿ ಇಂದಿಗೂ ಕೂಡ ಅಜರಾಮರವಾಗಿದೆ. ಅವ್ರು ಇದ್ದಿದ್ರೆ ನಮ್ಗೆ ತುಂಬಾನೇ ಖುಷಿ ಆಗ್ತಿತ್ತು. ಇವಾಗ ಫುಲ್ ಜಾಗ ನೋಡ್ತಿದ್ವಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆ. ಇದಷ್ಟು ಶಂಕರ್ನಾಗ್ ಸರ್ ಅವ್ರದ್ದೇ ಆಗಿತ್ತಂತೆ. ಹಾಗೆ ಇಲ್ಲಿ ಅವ್ರದ್ದು ಇಲ್ಲೊಂದು ದೇವ್ರ ಕಟ್ಟೆಯನ್ನು ಕೂಡ ಮಾಡಿದ್ದಾರೆ. ಶಂಕರ್ನಾಗ್ ಅವ್ರ ಸರ್ ಅವ್ರ ತೋಟದಲ್ಲಿ ಬಿಂಬಳಕಾಯಿ ಮರ ಆಗಿದೆ. ಅದನ್ನ ಒಂದ್ ತಗೊಂಡೆ. ಹುಳಿ ಕಿಚ್ಚ. ಆಕ್ಚುಲಿ ಇದು ಉಪ್ಪು ಹಾಕೊಂಡ್ ತಿನ್ಬೇಕು, ಸಖತ್ತಾಗತ್ತೆ. ಮತ್ತೇನಂದ್ರೆ ಉಪ್ಪಿನಕಾಯಿನೂ ಇದ್ರಲ್ಲಿ ಮಾಡ್ತಾರೆ, ಅದು ಕೂಡ ಸಖತ್ತಾಗಿರುತ್ತೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅವರು ನಟರು ಕೂಡ ಆಗಿದ್ರು, ನಿರ್ದೇಶಕರು ಕೂಡ ಆಗಿದ್ರು, ಹಾಗೆ ನಿರ್ಮಾಪಕರು ಕೂಡ ಆಗಿದ್ರು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೂಡ ಅವರು ನೀಡಿದ್ದಾರೆ. ಈಗ ಬನ್ನಿ, ಸರ್ ಮನೆ ಹಿಂದ್ಗಡೆ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ಸರ್ ಮನೆ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ನಿಮ್ಗೆ ಈ ಬಾವಿ ನೋಡಕ್ಕೆ ಸಿಗತ್ತೆ. ಈಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅವ್ರ ಮನೆ ಹಿಂದ್ಗಡೆ ಹೇಗಿದೆ ನೋಡೋಣ ಬನ್ನಿ. ನಾನು ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಅವರು ಓಡಾಡಿರುವಂತಹ ಜಾಗಕ್ಕೆ ಬಂದಿರೋದು. ಒಂಥರ ನನ್ಗೆ ತುಂಬಾ ಖುಷಿ, ಒಂಥರ ಹೆಮ್ಮೆ ಅಂತ ಅನಿಸ್ತಾ ಇದೆ. ನೋಡಿ ಅವ್ರ ಜಾಗ ಎಷ್ಟು ದೊಡ್ಡದಿದೆ.
ನಾನ್ ಇಲ್ಲಿ ಬಂದಾಗ ಇಲ್ಲಿ ತೋಟದ ಹತ್ರ ಇಬ್ರು ಆಳುಗಳು ಕೆಲಸ ಮಾಡ್ತಾ ಇದ್ರು. ನಾನ್ ಕೇಳ್ದೆ ಅವ್ರ ಹತ್ರ ಇಲ್ಲಿ ಮನೆ ಹಿಂದ್ಗಡೆ ಏನಿದೆ ಅಂತ. ಅವ್ರಂದ್ರು ತೋಟ ಇದೆ, ಹಾಗೆ ಒಂದು ಬಾವಿ ಇದೆ ಅಂತ. ಸೊ ಅದಕ್ಕೆ ನಾನು ಅದನ್ನ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ಮೇ ಬಿ ಬಾವಿ ನೀರ್ ಯೂಸ್ ಮಾಡದೆ ತುಂಬಾ ದಿನ ಆಯ್ತು ಅನ್ಸುತ್ತೆ, ಫುಲ್ ಗಲೀಜಾಗಿ ಹೋಗಿತ್ತು. ನಮ್ಮ ಶಂಕರ್ ನಾಗ್ ಸರ್ ಅವರು ಮಿಂಚಿನ ಓಟ, ಜನ್ಮ ಜನ್ಮದ ಅನುಬಂಧ, ಗೀತ, ಹಾಗೆ ಆಟೋ ರಾಜ, ನೋಡಿ ಸ್ವಾಮಿ ನಾವಿರೋದು ಹೀಗೆ ಹೀಗೆ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಅದೆಲ್ಲ ಮೂವಿನೂ ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಹಾಗೆ ನಮ್ ಶಂಕರ್ ನಾಗ್ ಸರ್ ಅವರು ಬೆಂಗಳೂರಿನಲ್ಲಿ ಮೆಟ್ರೋ ರೈಲ್ ವ್ಯವಸ್ಥೆ ತರಲು ಕನಸನ್ನ ಕಂಡಿದ್ರು. ಹಾಗೆ ಅದಕ್ಕಾಗಿ ನೀಲನಕ್ಷೆ ಕೂಡ ಅವರು ತಯಾರಿಸಿದ್ರು. ಮತ್ತೆ ಬೆಂಗಳೂರಲ್ಲಿ ಮೊದಲ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸ್ಟುಡಿಯೋನು ಕೂಡ ಅವರು ಸ್ಥಾಪಿಸಿದ್ದಾರೆ. ಏನಂತಂದ್ರೆ ಶಂಕರ್ ನಾಗ್ ಸರ್ ಅವರು ಅಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಂತ ಹೇಳ್ಕೊಳ್ಳೋಕೆ ನಮ್ಗಂತೂ ತುಂಬಾನೇ ಹೆಮ್ಮೆ ಆಗತ್ತೆ. ನಾವು ಕೂಡ ಅವ್ರ ತರ ಸಾಧನೆ ಮಾಡ್ಬೇಕು ಅಂತೆಲ್ಲ ಅನ್ಸತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರೇ ನಮ್ಗೊಂಥರ ಸ್ಫೂರ್ತಿ. ಇವಾಗ ನಾವು ಶಾರ್ಟ್ ಮೂವಿ ಮಾಡ್ತಾ ಇದ್ವಿ ಮೊದ್ಲೆಲ್ಲ, ಅವ್ರನ್ನ ನೋಡೆ ನಾವು ಅವ್ರ ತರ ಏನೋ ಒಂದ್ ಹೆಸರು ಮಾಡ್ಬೇಕು ಅಂತ. ನಿಜ ಹೇಳ್ಬೇಕಂದ್ರೆ ಅವ್ರ ಮೂವಿ ಅಂತೂ ನಾನಂತೂ ಚಿಕ್ಕ ವಯಸ್ಸಿಂದ ನೋಡ್ತಾನೆ ಬಂದಿದ್ದೀನಿ. ಶಂಕರ್ ನಾಗ್ ಸರ್ ಹೆಸರು ಕೇಳ್ದಾಗೆ ನಮ್ಗೆ ಜಾಸ್ತಿ ನೆನಪಾಗೋದು ಸಾಂಗ್ಲಿಯಾನ. ನೀವು ಆ ಮೂವಿ ನೋಡಿರ್ತೀರಾ ಅನ್ಕೊಂಡಿದ್ದೀನಿ. ಗೀತಾಂಜಲಿ ಸಾಂಗ್ ಅಂತೂ ನಂಗಂತೂ ತುಂಬಾನೇ ಇಷ್ಟ. ಅವ್ರಿರುವಂತಹ ಜಾಗಕ್ಕೆ ಬಂದಿರೋದು ನಂಗಂತೂ ತುಂಬಾನೇ ಖುಷಿ ಇದೆ. ಬಟ್ ಅವ್ರು ಇರ್ಬೇಕಿತ್ತು ಅಂತ ಎಲ್ಲೋ ಒಂದ್ ಕಡೆ ಅನ್ಸತ್ತೆ. ಅವ್ರು ಇದ್ದಿದ್ರೆ ಎಷ್ಟೊತ್ತಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಿಗೆಲ್ಲ ಎಷ್ಟು ಹೆಲ್ಪ್ ಮಾಡ್ತಿದ್ರು, ಎಷ್ಟು ಅಂದ್ರೆ ಯಾರ್ಯಾರು ಅವ್ರ ತರ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ನಿಜವಾಗ್ಲೂ ಅವ್ರು ಖಂಡಿತವಾಗ್ಲೂ ಕೈ ಹಿಡ್ದೇ ಹಿಡಿತಿದ್ರು ಅಂತ ನನಗ ಅನ್ಸುತ್ತೆ. ಸ್ಟ್ರಾಂಗ್ ಆಗಿ ಫೀಲ್ ಆಗತ್ತೆ. ನನ್ ಪುಣ್ಯ ಅನ್ಕೊಂತೀನಿ ಅವ್ರಿರುವಂತಹ ಜಾಗಕ್ಕೆ ನಾನು ಬಂದಿರೋದು. ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಬದುಕಿದ್ದಾಗಲೇ ಏನನ್ನಾದರೂ ಸಾಧಿಸು ಎಂಬ ಶಂಕರ್ ನಾಗ್ ಸರ್ ಅವರ ಮಾತಿನೊಂದಿಗೆ ನನ್ನ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೀವೇನಾದ್ರೂ ಇಲ್ಲಿ ಶಂಕರ್ ನಾಗ್ ಸರ್ ಅವ್ರ ಮನೆಗೆ ವಿಸಿಟ್ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಬನ್ನಿ ನಮ್ಮ ಹೊನ್ನಾವರ ತಾಲೂಕಿನ ಮಲ್ಲಾಪುರಕ್ಕೆ ಅಂತ ಹೇಳ್ತಾ ಬೈ ಬೈ, ಆಲ್ ಲವ್ ಯು.